ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲಾಗಿನ್ ಕರ್ನಾಟಕ 31 ನಿಶ್ಚಲ್ ಆರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಜೊತೆ ಇದ್ದಾರೆ ಇವತ್ತು ಕುಶಾಲ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಇವತ್ತಿದ್ದೀನಿ ನನ್ನ ಫ್ರೆಂಡ್ ನಿಶ್ಚಲ್ ಜೊತೆ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಹಾರನಹಳ್ಳಿಲಿ ಇದ್ದೀವಿ. ಇಲ್ಲಿ ಪ್ರಸಿದ್ಧವಾದ 2 ಪುರಾತನ ದೇವಾಲಯಗಳಿದೆ, ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ, ಮತ್ತೆ ನಿಮಗೂ ತೋರಿಸ್ತೀವಿ, ಬನ್ನಿ ನೋಡೋಣ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ 2 ಹೊಯ್ಸಳರ ಕಾಲದ ಪುರಾತನ ದೇಗುಲಗಳಿದೆ. ಅದು 2 ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ. ಇದು ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕ್ ಸಮೀಪದಲ್ಲಿದೆ. ನೀವು ಹಾಸನಿಂದನೂ ಬರ್ಬೋದು. ಹಾಸನಿಂದ ಬಂದ್ರೆ ಸುಮಾರು ಅರೌಂಡ್ 35 ಕಿಲೋಮೀಟರ್ ಆಗುತ್ತೆ. ಮತ್ತೆ ನೀವು ಅರಸೀಕೆರೆಯಿಂದನೂ ಬರ್ಬೋದು. ನೀವು ಹಾಸನಿಂದ ಬಂದ್ರೆ ಹಾರನಹಳ್ಳಿಲೇ ಸ್ಟಾಪ್ ಕೊಡ್ತಾರೆ, ಇಲ್ಲೇ ಇಳ್ಕೋಬಹುದು. ನೀವು ಬೆಂಗಳೂರು ಸೈಡ್ ಇಂದ ಬಂದ್ರೆ ಅರಸೀಕೆರೆಗೆ ಇಳ್ಕೊಂಡು ಅರಸೀಕೆರೆಯಿಂದ ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ. ನೀವು ಬಸ್ಸಲ್ಲಿ ಬರಬೇಕಾಗುತ್ತೆ. ಮತ್ತೆ ಆಟೋ ಫೆಸಿಲಿಟೀಸ್ ಕೂಡ ಇರುತ್ತೆ. ಆಮೇಲೆ ಇಲ್ಲಿರೋ 2 ದೇವಸ್ಥಾನ ಯಾವ್ದು ಅಂದ್ರೆ, ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ಮತ್ತಿನ್ನೊಂದು ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಸೊ 2 ಇಲ್ಲೇ ಸಮೀಪದಲ್ಲಿದೆ. ಸೊ ಆ 2 ದೇವಸ್ಥಾನನೂ ಇವತ್ತು ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ ಜೊತೆ ಎಕ್ಸ್ಪ್ಲೋರ್ ಮಾಡಿ, ಸೊ ಅದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಬನ್ನಿ ಹೋಗೋಣ. ಕುಶಾಲ್, ರೆಡಿನಾ? ಫ್ರೆಂಡ್ಸ್, ಸುಮಾರು ಕ್ರಿಸ್ತಶಕ 1234ನೇ ಸಮಯದಲ್ಲಿ ಹೊಯ್ಸಳನ ರಾಜನಾದ ವೀರ ಸೋಮೇಶ್ವರನೆಂಬ ರಾಜ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ. ಅವನ ಸಮಯದಲ್ಲೇ ನಿರ್ಮಿತವಾದ ದೇವಸ್ಥಾನ ಇದು. ಅದೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇವಾಗ ದೇವಸ್ಥಾನ ಯಾವುದು, ದೇವಸ್ಥಾನದ ಬಗ್ಗೆ ಒಂಚೂರು ತಿಳ್ಕೊಂಡ್ವಿ. ಇವಾಗ ನಾವು ದೇವಸ್ಥಾನ ಸುತ್ತ ತುಂಬಾ ಸಖತ್ತಾಗೆ ಶಿಲ್ಪ ಕಲೆಗಳಿದಾವೆ. ಆಮೇಲೆ ಅದ್ರ ಜೊತೆ ಪ್ರಮುಖ ಶಿಲ್ಪಿಗಳ ಹೆಸರು ಎಲ್ಲ ಯೂನಿಕ್ನೆಸ್ ಇದೆ. ಅದ್ರ ಜೊತೆ ನಾನು ಮತ್ತೆ ಕುಶಾಲ್ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೂ ತೋರಿಸ್ತೀನಿ ಶಿಲ್ಪಗಳ ಬಗ್ಗೆ. ಸೊ ಅದನ್ನ ಇವಾಗ ನೋಡ್ಕೊಂಡು ತಿಳ್ಕೊಂಡು ಬರೋಣ. ಸೊ ನೀವು ಬರೀ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ, ಮನ್ಸಿಗೆ ಅದು ಪೀಸ್ಫುಲ್ನೆಸ್ ಅಂತ ಆಗಬೇಕು ಅಂದರೆ ನೀವು ಬಂದು ಇಲ್ಲಿ ವಿಸಿಟ್ ಮಾಡಬೇಕು. ಸೊ ವಿಸಿಟ್ ಮಾಡೋಕೆ ನೀವು ಮರಿಬೇಡಿ, ಆಯ್ತಾ? ನಾವಿವಾಗ ದೇವಸ್ಥಾನದ ಬಗ್ಗೆ ತೋರ್ಸಕ್ಕೆ ರೆಡಿ ಇದೀವಿ. ನೀವು ರೆಡಿ ಇದ್ದೀರಾ ನೋಡೋಕ್ಕೆ? ಬನ್ನಿ ಹೋಗೋಣ. ಇಷ್ಟಲ್ಲಿ ಏನು ಗೊತ್ತಾ, ಏನು ಇಲ್ಲಿ ತುಂಬಾ ತರ ಡಿಫ್ರೆಂಟ್ ಆಗಿರೋ ಶಿಲ್ಪಿಗಳಿದೆ. ಒಂದೊಂದು ತರಹದ ಕಥೆಗಳು ಹೇಳುತ್ತೆ. ಮತ್ತೆ ಒಂದೊಂದು ಶಿಲ್ಪಿನೂ ಅದರದೇ ಆದಂತ ಇತಿಹಾಸ ಹೊಂದಿದೆ. ಹೌದೇನೋ? ಹಾಗಿದ್ರೆ ನಾವು ಇಬ್ರೇ ಅಂತ ತಿಳ್ಕೊಳ್ಳೋದು, ಬಾ ವಿಡಿಯೋದಲ್ಲೂ ತಿಳಿಸೋಣ ಎಲ್ಲರಿಗೂ. ಮತ್ತೆ ನೋಡಿಲಿ, ಇದು ಬಂದ್ಬಿಟ್ಟು ಭೂವರಾಹ ಸ್ವಾಮಿ. ವರಾಹ ಇದು ಭೂದೇವಿ, ಇದು ವರಾಹ ರೂಪ. ಅದರಿಂದ ಇದನ್ನ ಭೂದೇವಿ ಸಮೇತ ವರಾಹ ರೂಪ ಅಂದ್ರೆ ಭೂವರಾಹ ಸ್ವಾಮಿ ಅಂತ ಅಂತಾರೆ. ಮತ್ತು ನೋಡಿಲಿ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಶಿಲ್ಪಿಗಳಿವೆ. ಇದರಲ್ಲೇ ಅಬ್ಸರ್ವ್ ಮಾಡ್ಬೋದು, ಒಂದೊಂದು ಶಿಲ್ಪಿನೂ ಒಂದೊಂದು ಯೂನಿಕ್ನೆಸ್ ಹೊಂದಿದೆ. ಮತ್ತು ಯಾವ ಶಿಲ್ಪಿನೂ ಸೇಮ್ ಇಲ್ಲ, ಎಲ್ಲ ಶಿಲ್ಪಿನೂ ಡಿಫ್ರೆಂಟ್ ಆಗಿದೆ. ಇದೇ ನಮ್ಮ ಹೊಯ್ಸಳರ ಕಾಲದ ಯೂನಿಕ್ನೆಸ್ ಇದು. ಇಲ್ಲಿ ನೋಡು, ಇದು ಚೆನ್ನಕೇಶವ ದೇವರ ಶಿಲೆ ಆಗಿದೆ. ಇದನ್ನ ಯಾಕೆ ಚೆನ್ನಕೇಶವ ಅಂತೀವಂದ್ರೆ, ನಾವು ಅಬ್ಸರ್ವ್ ಮಾಡ್ಬೋದು, ಪೂರ್ತಿ ವಿಗ್ರಹ ತುಂಬ ಆಭರಣ, ದೇವರ ಆಭರಣ ಧರಿಸಿದ್ದಾರೆ, ಆಭರಣ ಪ್ರಿಯ, ಅದರಿಂದ ಚೆನ್ನಕೇಶವ ಅಂತ ಬಂತು. ಮತ್ತೆ ಇನ್ನೊಂದು ವಿಶೇಷತೆ ನೀವು ನೋಡ್ಬೋದು, ಈಗಿನ ಕಾಲದಲ್ಲಿ ಎಲ್ಲರೂ ಹೀಲ್ಸ್ ಹಾಕ್ತಾರೆ, ಅದನ್ನೇ ಫ್ಯಾಷನ್ ಅಂತಾರೆ. ನಾವಿಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದ ಶಿಲೆಗಳು ಮತ್ತು ಅವರು ಬಳಸ್ತಿದ್ದಂತಹ ವಸ್ತುಗಳು ನೋಡಿ. ಆಗಿನ ಕಾಲದಲ್ಲೇ ಹೀಲ್ಸ್ ಯೂಸ್ ಮಾಡಿದ್ದಾರೆ. ನಾವೇನೀಗ ಫ್ಯಾಷನ್ನು ಹೀಲ್ಸು ಅಂತೀವಿ, ಆಗಿನ ಕಾಲದಲ್ಲೇ ಹೀಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು, ಕೈಲಿ ಸರ್ಪ ಹೊಂದಿದೆ. ಕುಶಾಲ್ ಹೇಳಿದ್ ಗೊತ್ತಾಯ್ತಾ? ಇವಾಗ ವಿಷ್ಣುವಿನ ಮೂರ್ತಿಗಳು, ಅವತಾರಗಳು ನೋಡಿದ್ವಿ. ಯಾಕೆಂದ್ರೆ ಹೊಯ್ಸಳ ಕಾಲದಲ್ಲಿ ವಿಷ್ಣುವಿಗೆ ಪ್ರಮುಖವಾಗಿರೋ ಗೌರವ ಇತ್ತು. ಸೊ ಅದೇ ತರ ಇಲ್ಲೂ ವಿಷ್ಣುವಿನ ಮೂರ್ತಿ, ವಿಷ್ಣು ಮತ್ತೆ ಲಕ್ಷ್ಮಿ ಕೂರಿಸ್ಕೊಂಡಿರೋದು ನೋಡ್ಬಹುದು. ಸೊ ಅದೇ ತರ ಆ ಕಡೆ ಈ ಕಡೆ ಶಿಲಾಬಾಲಿಕೆ ಅವರು. ಆಮೇಲೆ ಇಲ್ಲಿ ಬನ್ನಿ, ಇಲ್ಲಿ ಬಂದು ಇಲ್ಲಿ ನೋಡ್ಬಹುದು, ಇದೇನಂತಾರೆ ಇದನ್ನ, ಒಂದು ವಾದ್ಯ ನೃತ್ಯ ಮಾಡಕ್ಕೋಸ್ಕರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅದೇ ತರ ತುಂಬಾ ಮೈಥಾಲಜಿಕಲ್, ಅದ್ರ ಬಗ್ಗೆ ಹಿಸ್ಟ್ರಿ ಇರೋವಂಥದ್ದು. ಇಲ್ಲಿ ಈ ಬಾರ್ಡರ್ಸ್ ಎಲ್ಲ ನೋಡಿದ್ರೆ ಆನೆ ಇದೆ ನೋಡಿ. ಆಮೇಲೆ ಆನೆಯಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ, ಒಂದೊಂದು ಆನೆಗಳು ಒಂದೊಂದ್ ತರ ಡಿಫ್ರೆಂಟ್ ಆಗಿದೆ. ಯಾವುದು ಎಲ್ಲದು ಪ್ರತಿಯೊಂದು ಆನೆ ಇಲ್ಲಿರೋದೆಲ್ಲ ಯೂನಿಕ್ ಆಗಿದೆ ಸುತ್ತ. ಅದೇ ತರ ಯುದ್ಧಕ್ಕೆ ಹೋಗ್ತಿರೋರು, ಕುದುರೆ ಸವಾರರು. ನೀವು ಇನ್ನೊಂದು ಏನ್ ಗಮನಿಸ್ಬೋದು ಅಂದ್ರೆ, ಕಾಳಿಂಗ ನರ್ತನ. ನಮ್ಮ ವಿಷ್ಣುವಿನ ಒಂದು ಅವತಾರ ಕೃಷ್ಣ ಕಾಳಿಂಗನ ನೋಡಿ, ಇಲ್ಲಿ 1 2 3 5 ಕಾಳಿಂಗ ಮುಖ ಇರೋ ಕಾಳಿಂಗ ಸರ್ಪನ ಅದ್ರ ಮೇಲೆ ನಿಂತ್ಕೊಂಡು ಸಂಹಾರ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡ್ತಿರೋ ತರ ಕಾಳಿಂಗ ನರ್ತನ ಅದು ಇದೆ ಇಲ್ಲೊಂದು ಶಿಲ್ಪಿ.
ಸೊ ಇದೇ ತರ ಪ್ರತಿಯೊಂದು ನೋಡಿದ್ರು ವಿಶೇಷ ಇದೆ. ಇವಾಗ ಅದ್ ನೋಡಿದ್ವಿ, ಇಲ್ಲಿ ಏನ್ ನೋಡ್ಬೋದು ಅಂದ್ರೆ ನಮ್ಮ ಭಕ್ತ ಪ್ರಹ್ಲಾದ ಸ್ಟೋರಿ ಯಾರಿಗೆಲ್ಲ ಗೊತ್ತು ಹೇಳಿ. ಅದೇ ತರ ಇಲ್ಲಿ ಉಗ್ರ ನರಸಿಂಹ ಸ್ವಾಮಿ ಭಕ್ತ ಪ್ರಹ್ಲಾದ ಅವರ ತಂದೆಯಾದ ಹಿರಣ್ಯ ಕಶಿಪುರನ್ನು ಸಂಹಾರ ಮಾಡ್ತಿರೋದು ಇದೆ ನೋಡಿ. ಇಲ್ಲಿ ಎಷ್ಟು ಹೆಂಗಿದೆ ನೋಡಿ, ಇಲ್ಲಿ ಪ್ರತಿಯೊಂದು ಕರುಳು ಎಲ್ಲ ಕಾಣಿಸುತ್ತೆ. ಇಲ್ಲಿ ಉಗ್ರು ಕರುಳು, ಯಪ್ಪ ಎಷ್ಟು ಇನ್ಫಾರ್ಮೇಟಿವ್ ಆಗಿ ಮಾಡಿದ್ದಾರೆ. ಅದೇ ತರ ನೀವ್ ಈ ಕಡೆ ಒಂಚೂರು ಬಂದ್ರೆ ಇಲ್ಲಿ ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗ್ಬೇಕಾರೆ ಸ್ವಾರ್ಡ್ ಅಂತೀವಿ, ಅದನ್ನ ರೆಡಿಯಾಗಿ ನಿಂತಿರೋದು. ಅಲ್ಲಿಗೆ ಕುಶಾಲ್, ಈ ದೇವಸ್ಥಾನ ಯಾವ ಶೇಪ್ ಅಲ್ಲಿ ಇದೆ ಅಂತ ಏನಾದ್ರು ಗೊತ್ತಾ ನಿನಗೆ? ಇದು ತ್ರಿಕುಟಾಚಲ ಆಕಾರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ಈ ದೇವಸ್ಥಾನದ ಒಂದು ಯೂನಿಕ್ನೆಸ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ತ್ರಿಕುಟಾಚಲ ಅಂದ್ರೆ ಏನಕ್ಕಿರುತ್ತೆ ಗೊತ್ತಾ? ಇಲ್ಲಿ ನೀನು ಒಳಗಡೆ ನೋಡ್ದೆ ಗಮನಿಸ್ಬೋದು, 3 ದೇವರಿದೆ. ಒಂದು ಶ್ರೀ ಚೆನ್ನಕೇಶವ ಪ್ರಧಾನ ದೇವರು, ಆ ಕಡೆ ಇರೋದು ಲಕ್ಷ್ಮೀ ನರಸಿಂಹ, ಈ ಕಡೆ ಇರೋದು ವೇಣುಗೋಪಾಲ ಸ್ವಾಮಿ. ಅದಕ್ಕೆ ತ್ರಿಕುಟಾಚಲ ಶೇಪಲ್ಲಿ ಆಕಾರದಲ್ಲಿ ಇರೋದೇ ತ್ರಿಕುಟಾಚಲ ದೇವಸ್ಥಾನಗಳು ಅಂತೀವಿ. ಆಮೇಲೆ ಅಲ್ಲಿಗೆ ಹೋಗ್ತಾ ಹೋಗ್ತಾ ಅಲ್ಲೊಂದು ದಕ್ಷಿಣಾಮುಖ ಗಣಪತಿ ನೋಡ್ತೀವಿ. ಅದು ಎಷ್ಟು ಯೂನಿಕ್ ಆಗಿದೆ ಗೊತ್ತಾ? ಬಾ ಅದನ್ನ ನೋಡೋಣ ಒಂದ್ಸರಿ. ಇಲ್ಲಿ ನೋಡ್ಬಹುದು, ಇಲ್ಲಿ ದಕ್ಷಿಣ ಮುಖವಾಗಿರೋ ಗಣಪತಿ, ಅದಕ್ಕೆ ದಕ್ಷಿಣ ಮುಖ. ಎಷ್ಟು ತುಂಬಾ ಸುಂದರವಾಗಿ, ಎಷ್ಟು ಕರೆಕ್ಟಾಗಿ ಡೈಮೆನ್ಷನ್ ಅಲ್ಲಿ ಇದೆ. ಅದೇ ತರ ಇಲ್ಲಿ ಏನೋ ಮತ್ತೆ ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಈಗಿನ ಕಾಲದ ಶಿಲ್ಪಿಗಳು ಯಾರು ಈ ತರ ಕೆತ್ತನೆ ಮಾಡಕ್ಕೂ ಸಾಧ್ಯ ಇಲ್ಲ, ಆಗದೇ ಇಲ್ಲ. ಒಂದೊಂದು ಡೀಟೈಲಿಂಗ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಒಂದೊಂದು ಅದು ಆಭರಣದ ಏನಂತಾರೆ, ಒಂದೊಂದು ಪೀಸ್ ಇರ್ಬೋದು, ಎಷ್ಟು ಡೀಟೈಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಐ ಥಿಂಕ್ ಈಗ ಇರೋ ಶಿಲ್ಪಿಗಳು ಅದು ಕೆತ್ತನೆ ಮಾಡೋದಿರ್ಲಿ, ಈಗ ಏ ಜನರೇಷನ್ ಅಲ್ಲಿ ಐ ಥಿಂಕ್ ನಮ್ದೇ ಲಾಸ್ಟ್ ಜನರೇಷನ್ ಇದೆಲ್ಲ. ನೆಕ್ಸ್ಟ್ ನಾವು ಪ್ರಿಸರ್ವ್ ಮಾಡೋದ್ರಷ್ಟೇ ನಾವು ಮುಂದಿನ ಜನರೇಷನ್ ತೋರ್ಸಕ್ಕಾಗುತ್ತೆ. ಇಲ್ಲ ಅಂದ್ರೆ ಒಂದೊಂದ್ ಕೆತ್ತೋಕೆ ಎಷ್ಟು ಬೇಕು ಅಲ್ಲ, ಆಗದೇ ಇಲ್ಲ. ಆಗದೇ ಇಲ್ಲ. ಮತ್ತೆ ಈ ತರ ಒಂದು ದೇವಾಲಯ ನಿರ್ಮಾಣ ಮಾಡ್ಬೇಕಂದ್ರೆ ಅದು ಆಗಲ್ಲ. ಈಗಿನ ಕಾಲದಲ್ಲಿ ಎಷ್ಟು ಮಷಿನ್ಸ್ ಇದ್ರೂ ಆಗಲ್ಲ. ಎಲ್ಲ AI ಬಂದ್ಮೇಲೆ ಅದು ಏನೇ ನಾವು AI ಹೋಗ್ಬೋದು, ಏನೇ ನಾವು ತುಂಬಾ ಜನರೇಷನ್ ಮುಂದೆ ಹೋಗ್ಬೋದು, ಬಟ್ ನಮ್ ಸಂಸ್ಕೃತಿ, ಪರಂಪರೆ, ಇತಿಹಾಸ ಅದನ್ನೆಲ್ಲ ಮತ್ತೆ ನಿರ್ಮಾಣ ಮಾಡ್ಬೇಕಂದ್ರೆ ಬಹಳ ಕಷ್ಟ. ನಾವ್ ಏನ್ ಮಾಡ್ಬೋದಂದ್ರೆ ಇರೋದ್ನೇ ಉಳಿಸಿ ನಮ್ಮ ಮುಂದಿನ ಜನರೇಷನ್ಗೆ ತೋರಿಸ್ಬೋದು. ಇವಾಗ ನೀನ್ ಏನೋ ಒಂದು ಕೇಳ್ತೀಯಪ್ಪ, ಇವೆಲ್ಲ ನೋಡಾಯ್ತು, ಯಾರು ಮುಖ್ಯ ಶಿಲ್ಪಿ, ಯಾರು ಕೆತ್ತಿರೋದು ಇದೆಲ್ಲ ಹೊರ್ಗಡೆ ಅಂತ ಗೊತ್ತಾ ನಿನಗೆ? ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ಏನಕ್ಕೆ ಕೇಳು? ಪ್ರೂಫ್ ಬೇಕಾಗುತ್ತೆ. ಪ್ರೂಫ್ ಇಲ್ಲದೆ ನಮ್ ಜನರು ಯಾವ್ದು ನಂಬಕ್ಕಾಗಲ್ಲ ಅಲ್ವಾ? ನೋಡಿ ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದಾರೆ, ಇದು ಹಳೆಗನ್ನಡದಲ್ಲಿ ಬರ್ದಿದ್ದಾರೆ ಮಲಿತಮ್ಮ. ಇದು ಎಲ್ಲಾ ಶಿಲ್ಪಿಗಳು ಕೆತ್ತಿರೋದು ಮಲಿತಮ್ಮ. ಎಲ್ಲ ಶಿಲೆಗಳು ಮತ್ತೆ ವಿಗ್ರಹಗಳು ಕೆತ್ತಿರೋದು ಮಲಿತಮ್ಮ. ಅವರ ಅಂಡರ್ ಅಲ್ಲಿ ಕೆತ್ತನೆಗಳಾಗಿದೆ. ನೋಡ್ಬಹುದು ನೀವು, ಪ್ರತಿಯೊಂದು ಶಿಲೆ ಇಲ್ಲೂ ಇದೆ ಮಲಿತಮ್ಮ. ಸೊ ಪ್ರಧಾನ ಶಿಲ್ಪಿ ಮಲಿತಮ್ಮ. ದೇವಾಲಯದ ಒಳಗೆ ಕಾಲಿಟ್ಟ ತಕ್ಷಣವೇ ನಮ್ಮ ಗಮನ ಸೆಳೆಯುವುದು ಇಲ್ಲಿನ ಅದ್ಭುತ ಶಿಲ್ಪಕಲೆ. ಹೊರಗಿನಿಂದ ಕಾಣುವ ವೈಭವಕ್ಕಿಂತಲೂ ಒಳಭಾಗದಲ್ಲಿ ಅಡಗಿರುವ ಪ್ರತಿಯೊಂದು ಕೆತ್ತನೆಯಲ್ಲೂ ಇನ್ನಷ್ಟು ಸೂಕ್ಷ್ಮವಾದ ಕಲೆಯನ್ನು ಕಾಣಬಹುದು. ಈ ಮೂರ್ತಿಗಳನ್ನು ಸುತ್ತುವರೆದಿರುವ ಶಿಲ್ಪಿಗಳನ್ನು ಗಮನಿಸಿದರೆ ಅವು ಕೇವಲ ಅಲಂಕಾರಕ್ಕಾಗಿ ಮಾಡಿರುವ ಕೆತ್ತನೆಗಳಲ್ಲ ಎಂಬುದು ತಿಳಿಯುತ್ತದೆ. ದೇವತೆಗಳು, ಪುರಾಣದ ದೃಶ್ಯಗಳು, ನೃತ್ಯ, ಸಂಗೀತ, ಪ್ರಾಣಿ ಪಕ್ಷಿಗಳು ಮತ್ತು ವಿವಿಧ ಅಲಂಕಾರಿಕ ವಿನ್ಯಾಸಗಳ ಮೂಲಕ ಆ ಕಾಲದ ಸಂಸ್ಕೃತಿ ಮತ್ತು ಕಲೆಯನ್ನು ಇಲ್ಲಿ ಕಲ್ಲಿನಲ್ಲೇ ದಾಖಲಿಸಲಾಗಿದೆ. ವಿಶೇಷವಾಗಿ ಈ ಸಣ್ಣ ಸಣ್ಣ ಕೆತ್ತನೆಗಳನ್ನು ಹತ್ತಿರದಿಂದ ನೋಡಿದಾಗ ಶಿಲ್ಪಿಗಳ ಕೆಲಸದ ನಿಖರತೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಆಭರಣಗಳ ವಿನ್ಯಾಸದಿಂದ ಹಿಡಿದು ಬಟ್ಟೆಯ ಮಡಿಕೆಯವರೆಗೆ ಪ್ರತಿಯೊಂದು ವಿವರಕ್ಕೂ ಇಲ್ಲಿ ಮಹತ್ವ ನೀಡಲಾಗಿದೆ. ಇನ್ನು ದೇವಾಲಯದ ಒಳಭಾಗದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿನ ಕಂಬಗಳು. ಅವುಗಳು ನಯವಾದ ಮೇಲ್ಮೈ, ಸಮತೋಲನದ ಆಕಾರ ಮತ್ತು ಸೂಕ್ಷ್ಮ ಅಲಂಕಾರಗಳು ಆ ಕಾಲದ ಶಿಲ್ಪಿಗಳ ತಾಂತ್ರಿಕ ಜ್ಞಾನವನ್ನು ತೋರಿಸುತ್ತವೆ. ಆಧುನಿಕ ಯಂತ್ರೋಪಕರಣಗಳಿಲ್ಲದ ಕಾಲದಲ್ಲಿ ಇಷ್ಟು ನಿಖರವಾದ ಆಕಾರ ಮತ್ತು ನಯವಾದ ಮೇಲ್ಮೈಯನ್ನು ಕಲ್ಲಿನಲ್ಲಿ ಮೂಡಿಸಿರುವುದು ನಿಜಕ್ಕೂ ಗಮನಾರ್ಹ. ಈ ಕಂಬಗಳನ್ನು ನೋಡಿದಾಗ ಹೊಯ್ಸಳರ ಶಿಲ್ಪಕಲೆಯ ಜೊತೆಗೆ ಅವರ ನಿರ್ಮಾಣ ತಂತ್ರಜ್ಞಾನವು ಎಷ್ಟು ಮುಂದುವರೆದಿತ್ತು ಎಂಬುದು ಅರ್ಥವಾಗುತ್ತದೆ. ಕಂಬಗಳಿಂದ ಮೇಲಕ್ಕೆ ದೃಷ್ಟಿ ಹಾಯಿಸಿದಾಗ ಮೇಲ್ಛಾವಣಿಯಲ್ಲಿಯೂ ಇದೇ ರೀತಿ ಸೂಕ್ಷ್ಮ ಅಲಂಕಾರಗಳನ್ನು ಕಾಣಬಹುದು. ಅಂದರೆ ದೇವಾಲಯದ ಯಾವುದೇ ಭಾಗವನ್ನು ಸರಳವಾಗಿ ಬಿಡದೆ ಪ್ರತಿಯೊಂದು ಜಾಗವನ್ನು ಕಲಾತ್ಮಕವಾಗಿ ಬಳಸಲಾಗಿದೆ. ಇಲ್ಲಿನ ಶಿಲ್ಪಗಳನ್ನು ನೋಡುತ್ತಾ ಹೋದಂತೆ
ಇದು ಕೇವಲ ಒಂದು ದೇವಾಲಯವಲ್ಲ, ಕಲ್ಲಿನಲ್ಲಿ ಕೆತ್ತಿರುವ ಒಂದು ಇತಿಹಾಸದ ಪುಸ್ತಕದಂತೆ ಭಾಸವಾಗುತ್ತದೆ. ಶತಮಾನಗಳು ಕಳೆದರೂ ಈ ಶಿಲ್ಪಗಳ ಸೂಕ್ಷ್ಮತೆ ಇಂದಿಗೂ ನಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಇವಾಗ ವಿಡಿಯೋ ಮಧ್ಯ ಅಲ್ಲ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ಇದಕ್ಕಿಂತ ಮುಂಚೆನೆ. ಸೊ ನಾವು ಹೇಗೆ ನೋಡಿದ್ವಿ ನೀವು ಅದೇ ರೀತಿ ನೋಡಬೇಕು. ಎವ್ರಿಥಿಂಗ್ ಕಮ್ಸ್ ಅಂಡರ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಪ್ರತಿಯೊಂದು ಮಾನ್ಯುಮೆಂಟ್ಗೂ ತುಂಬ ಇಂಪಾರ್ಟೆಂಟ್ ಇದೆ. ಜಸ್ಟ್ ದೂರದಿಂದ ನೋಡಿ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಳ್ಳಿ, ತುಂಬ ನಮಗೆ ಹೆಮ್ಮೆ ಆಗುತ್ತೆ ನೋಡೋಕ್ಕೆ. ಅದೇ ಥರ ನೀವು ನೋಡ್ಬಿಟ್ಟು ಹೋಗ್ಬೇಕು. ಅದನ್ನ ಮುಟ್ಟೋದು ಏನಾದರೂ ಒಂದು ಮಾಡೋದು ನಮ್ಮ ಧರ್ಮ ಅಲ್ಲ. ಅದು ಹಾಳು ಮಾಡಬಾರ್ದು. ನಾವು ಪ್ರಿಸರ್ವ್ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ತೋರಿಸ್ಬೇಕೇ ಹೊರತು ಇರೋದನ್ನ ಹಾಳು ಮಾಡಬೇಡಿ ಅಷ್ಟೇ. ಹಾಳು ಮಾಡೋಕ್ಕಂತೂ ಯಾವತ್ತೂ ಹೋಗ್ಬಾರ್ದು. ವಿ ಥ್ಯಾಂಕ್ ಯು ಫಾರ್ ದ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್. ನೋಡಿದ್ರಲ್ಲ, ಇವಾಗ ನಮ್ಮ ಹಾರನಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದ್ವಿ. ಇವಾಗ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಸೋಮೇಶ್ವರ ದೇವಸ್ಥಾನ ನೋಡ್ತೀವಿ. ಇಲ್ಲಿ ಪ್ರತಿಯೊಂದು ಶಿಲ್ಪವೂ ಒಂದು ಕಥೆ, ಪ್ರತಿಯೊಂದು ಕಂಬವೂ ಒಂದು ತಂತ್ರಜ್ಞಾನ ಮತ್ತು ಪ್ರತಿಯೊಂದು ಕಲ್ಲು ನಮ್ಮ ಇತಿಹಾಸದ ಒಂದು ಪುಟ. ಫ್ರೆಂಡ್ಸ್, ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಸೋಮೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ಇದ್ರ ಇತಿಹಾಸನೂ ಅದಕ್ಕಿಂತ ತುಂಬ ರೋಚಕವಾಗಿದೆ. ನೀವು ಈ ವಿಡಿಯೋಗೋಸ್ಕರ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೀಟಿಂಗ್ ಯು ವೆರಿ ಸೂನ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.